ಪಾರ್ಟ್ 2 ವಿಡಿಯೋಗೆ ವೆರಿ ಸ್ವಾಗತ ಎಲ್ಲ ವಿದ್ಯಾರ್ಥಿಗಳಿಗೆ. ಕೇರ್ಫುಲ್ ಆಗಿ ಕೇಳಿ. ಸೊ ಫಸ್ಟ್ ಆಫ್ ಆಲ್ ನೀವೆಲ್ಲರೂ ಕೂಡ ಈಗ ಲಾಸ್ಟ್ ವಿಡಿಯೋದಲ್ಲಿ ನಾವೆಲ್ಲ ಕೂಡ ಆಪ್ಷನ್ ಎಂಟ್ರನ್ನ ಸ್ವಲ್ಪ ಎಲ್ಲ ಕೂಡ 2 ಕಾಲೇಜನ್ನು ಹಾಕಿದ್ವಿ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ನಿಮಗೆ ಮಾಕ್ ರಿಸಲ್ಟ್, ಹೌದಾ? ಸೊ ಮಾಕ್ ರಿಸಲ್ಟ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ. ಆ್ಯಕ್ಚುಲಿ ಮಾಕ್ ರಿಸಲ್ಟು ಫಸ್ಟ್ ರೌಂಡ್ ಇವೆಲ್ಲ ರಿಸಲ್ಟೇ. ಓಕೆ, ಇಲ್ಲ ಎಕ್ಸಾಂಪಲ್ ಫಸ್ಟ್ ರೌಂಡ್ ರಿಸಲ್ಟ್ ಅಂತ ತೋರಿಸ್ತೀನಿ. ಇದಕ್ಕಿಂತ ಮುಂಚೆ ನಿಮಗೆ ಈ ರೀತಿ ಬರುತ್ತೆ ರಿಸಲ್ಟ್ಸ್ ಅಂತ. ಓಕೆ, ಇದು ನಿಮಗೆ ಫಸ್ಟ್ ರಿಸಲ್ಟ್ ಅಂತೂ ನಿಮಗೆ ಎಲ್ಲ ಕೂಡ ಕಾಲೇಜಸ್ ಇಲ್ಲಿ ಕಾಣುತ್ತೆ ಅಂದರೆ ರ್ಯಾಂಕಿಂಗ್. ಬಟ್ ಇಲ್ಲಿ ನಿಮಗೆ ಸೆಕೆಂಡ್ ರೌಂಡ್ ರಿಸಲ್ಟ್, ಫಸ್ಟ್ ರೌಂಡ್ ರಿಸಲ್ಟ್, ಮಾಕ್ ರಿಸಲ್ಟ್ ಇವೆಲ್ಲ ಕೂಡ ಕಾಣುತ್ತೆ. ಓಕೆ, ಇದು ಆಪ್ಷನ್ ಎಂಟ್ರಿ ಇದು. ಸೊ ನಿಮಗೆ ಮಾಕ್ ಇಲ್ಲಿ ಫಸ್ಟ್ ರೌಂಡ್ ಐತೆ ಹಂಗೆ ಮಾಕ್ ರೌಂಡ್ ರಿಸಲ್ಟ್ ಅಂತ ಬರುತ್ತೆ, ಮಾಕ್ ಅಲಾಟ್ಮೆಂಟ್ ಅಂತ ಬರುತ್ತೆ. ಅದನ್ನು ನೀವು ಸೀಟ್ ನಂಬರ್ ಕ್ಲಿಕ್ ಮಾಡಿದ್ಮೇಲೆ ರಿಸಲ್ಟ್ ಬರುತ್ತೆ. ನೆಕ್ಸ್ಟ್ ನೀವು ಏನು ಮಾಡ್ತೀರಾ, ನಿಮಗೆ ಎಕ್ಸಾಂಪಲ್ ಮಾಕ್ ಇಲ್ಲಿ ಫಸ್ಟ್ ರೌಂಡ್ ಬದಲಿ ಮಾಕ್ ಅಲಾಟ್ಮೆಂಟ್ ಅಂತ ಇರುತ್ತೆ. ಎಕ್ಸಾಂಪಲ್ ಫಸ್ಟ್ ಕಾಲೇಜ್ ನಿಮಗೆ KR ಸರ್ಕಲ್ ಸಿಕ್ತಂತ ಅನ್ಕೊಳ್ಳೋಣ. ಅದು ನನ್ನ ಕಾಲೇಜ್ ಸಿಕ್ತು EC ಬ್ರಾಂಚ್. ಸೊ ನಮಗೆ ನನಗೆ ಫಸ್ಟ್ ನಂಗೆ ಬೇಕು, ಯಾಕಂದರೆ ಫಸ್ಟ್ ನಾನು ಬೇರೆ ವಿಶ್ವೇಶ್ವರ ಕಾಲೇಜ್ ಹಾಕಿದ್ದೆ, ಹೌದಾ? ಸೊ ನನಗೇನು ಬೇಕಪ್ಪ ಅಂದರೆ ಫಸ್ಟ್ ರೌಂಡ್ಗೆ ಮತ್ತೊಮ್ಮೆ ನಾನು ಅದನ್ನ ಸೇಮ್ ಆಪ್ಷನ್ ಎಂಟ್ರಿ ಇಡ್ತೇನೆ, ಅಥವಾ ನೀವು ಅದನ್ನು ಚೇಂಜ್ ಕೂಡ ಮಾಡ್ಕೋಬೋದು. ಓಕೆ, ನಿಮಗೆ ಎಕ್ಸಾಕ್ಟ್ ಸೆಕೆಂಡ್ ಆಪ್ಷನ್ ಬರಲ್ಲ ಅಂತಲ್ಲ, 105ನೇ ಕಾಲೇಜ್ ಕೂಡ ನಿಮಗೆ ರಿಸಲ್ಟಲ್ಲಿ ಬರ್ಬೋದು. ಸೊ ಅದಕ್ಕೆ ನೀವು ವೇಟ್ ಮಾಡಬೇಕು. ಭಾಳ ಜನ ಸರ್ ಫಸ್ಟ್ ರೌಂಡೇ ಬೆಸ್ಟ್ ಬಿಡಿ ಸರ್, ನಾನು ಅದಕ್ಕೆ ಅಡ್ಮಿಷನ್ ಆಗ್ತೀನಿ ಅಂತ ಅನ್ಕೋತೀರ. ತಪ್ಪು. ಫಸ್ಟ್ ರೌಂಡ್ಗೆ ಆಗ್ಲಿಕ್ಕೆ ಹೋಗಬೇಡಿ. ನೀವು ಫಸ್ಟ್ ರೌಂಡ್ ಅಂದರೆ ಒಂಥರ ಏನು ರಾಜ ಆದಂಗೆ ಅನ್ಕೊಂಬಿಡಿ, ಹಂಗಿಲ್ಲ. ಸೆಕೆಂಡ್ ಥರ್ಡ್ ರೌಂಡ್ಗೆ ಹೋಗಿ ನೀವು KR ಬ್ರೋಚರ್ ಓದಿ ಅವರೇ ಹೇಳಿದ್ದಾರೆ. ಫಸ್ಟ್ ರೌಂಡಿಗೆ ಅಡ್ಮಿಷನ್ ಮಾಡ್ಕೊಳ್ಳಿಕ್ಕೆ ನೀವು ಪ್ರಿಫರೆನ್ಸ್ ಕೊಡ್ಲಿಕ್ಕೆ ಹೋಗಬೇಡಿ. ವೇಟ್ ಆ್ಯಂಡ್ ಟ್ರೈ ಇನ್ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಉತ್ತಮವಾದ ನಿಮಗೆ ರ್ಯಾಂಕಿಂಗ್ ಸಿಗುತ್ತೆ, ಅಂದರೆ ಕಾಲೇಜ್ ಸಿಗುತ್ತೆ ಅಲ್ಲ. ಸೊ ಇದರ ನಂತರ ಏನು ಮಾಡ್ತೀರಾ ಅಂದರೆ ಇದು ರಿಸಲ್ಟ್ ಬಂತ. ಸೊ ಮಾಕ್ ರಿಸಲ್ಟ್ ನಿಮ್ಗೆ ಇಷ್ಟ ಆದರೆ ಮಾಡ್ಕೊಳ್ಳಿ. ಇಲ್ಲ ಅದು ಮಾಕ್ ರಿಸಲ್ಟಲ್ಲಿ ನಿಮ್ಗೆ ಕರೆ ಅಲಾಟ್ಮೆಂಟ್ ಅಲ್ಲ, ಅದು ಹಾಗೆ ಕ್ಯಾಶುವಲ್ ಆಗಿ, ಹೌದಾ? ಇದು ನೆಕ್ಸ್ಟ್ ನಿಮಗೆ ಫಸ್ಟ್ ರೌಂಡ್ ಬರುತ್ತೆ. ಇದ್ರ ಬಂದ ಮೇಲೆ ನಿಮಗೆ ಚಾಯ್ಸ್ಗಳಿರುತ್ತೆ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4. ಚಾಯ್ಸ್ 1 ಅಂತಂದರೆ ನಿಮಗೆ ಸೀಟ್ ಸಿಕ್ಕಿರೋ ಕಾಲೇಜ್ ಓಕೆ ಇದೆ, ನಾನು ಅಡ್ಮಿಷನ್ ಮಾಡ್ಕೋತೀನಿ ಅಂತ ಅದನ್ನು ಕ್ಲಿಕ್ ಮಾಡಿದ್ರೆ ಏನು ಮಾಡ್ಬೇಕಂತ ನೆಕ್ಸ್ಟ್ ಇದು ಲಾಸ್ಟಲ್ಲಿ ಹೇಳ್ತೇನೆ. ಸರ್ ಚಾಯ್ಸ್ 2 ಕೊಟ್ಟರೆ, ಇಲ್ಲ ಸರ್ ನನಗೆ ನನ್ನ ಮೇಲಿರುವಂಥ ಪ್ರಿಫರೆನ್ಸ್ ಕಾಲೇಜ್ ಬೇಕು, ನಂಗೆ ಕೆಳಗಿರುವಂಥ ಕಾಲೇಜ್ ಡಿಲೀಟ್ ಆಗುತ್ತೆ ಅಂತ. ಓಕೆ, ಚಾಯ್ಸ್ 3 ಅಂದರೆ ಸರ್ ಸಿಕ್ಕಿರುವಂಥ ಕಾಲೇಜ್ ನನಗೆ ಬೇಡ, ಮತ್ತು ನಾನು ಅದನ್ನು ಅದು ಒಂದೇ ಕಾಲೇಜ್ ಡಿಲೀಟ್ ಮಾಡಿಬಿಟ್ಟು ಉಳ್ಕಿದ ಕಾಲೇಜನ್ನು ನಾನು ಏನು ಲಿಸ್ಟ್ ಇದೆಯಲ್ಲ, ನಾನು ಪ್ರಿಫರೆನ್ಸ್ ಕೊಡಿದೆಯಲ್ಲ, ಅದನ್ನು ಇನ್ನೊಂದ್ಸಲ ನಾನು ರೀಆರ್ಡರ್ ಮಾಡಿಕೊಂಡು ಮತ್ತೆ ಆಪ್ಷನ್ಗೆ ಹಾಜರಾಗ್ತೀನಿ. ಚಾಯ್ಸ್ 4 ಅಂದರೆ ನಾವು ಒಳ್ಳೆ ಸರ್ ನಾನು KAಗೆ ನಂಗೆ ಬೇಡವೇ ಬೇಡ, ನಾನು ಹೊರಗೆ ಹೋಗ್ತೀನಿ ಅಂತ ಚಾಯ್ಸ್ 4 ಆಗುತ್ತೆ. ಯಾವುದೇ ಕಾರಣಕ್ಕೆ ಚಾಯ್ಸ್ 4 ಕೊಡ್ಲಿಕ್ಕೆ ಹೋಗಬೇಡಿ. ಚಾಯ್ಸ್ 2 ಕೊಡಿ ಅಥವಾ ಚಾಯ್ಸ್ 3 ಕೊಡಿ. ಓಕೆ, ಫಸ್ಟ್ ರೌಂಡಲ್ಲಿ. ನೆಕ್ಸ್ಟು ನಿಮಗೆ ಸೆಕೆಂಡ್ ರೌಂಡ್ ರಿಸಲ್ಟಿಗೆ ಅದಕ್ಕಿಂತ ಮುಂಚೆ ಮತ್ತೆ ಆಪ್ಷನ್ ಎಂಟ್ರಿ ಮಾಡಿಗೆ ಕೊಡ್ತಾರೆ. ಮತ್ತೆ ನೀವು ಕಾಲೇಜನ್ನು ಎಂಟ್ರ್ ಮಾಡ್ತೀರಾ, ಎಲ್ಲ ಕೂಡ ರೆಡಿ ಆಗುತ್ತೆ. ಸೊ ನೀವು ಸೆಕೆಂಡ್ ರೌಂಡಲ್ಲಿ ಮತ್ತೆ ನಿಮಗೆ ರಿಸಲ್ಟ್ ಬರುತ್ತೆ. ಸೊ ಇದು ಈ ಸೆಕೆಂಡ್ ರೌಂಡಲ್ಲಿ ನೀವು ಅಡ್ಮಿಷನ್ ಆಗ್ಬೋದು. ಓಕೆ, ನನ್ನ ಪ್ರಿಫರೆನ್ಸ್ ಪ್ರಕಾರ. ಇಲ್ಲ ಅಂದರೆ ಥರ್ಡ್ ರೌಂಡ್ಗೆ ಹೋದ್ರೆ ಇನ್ನೂ ಉತ್ತಮ. ಸೆಕೆಂಡ್ ರೌಂಡಲ್ಲಿ ಏನು ಮಾಡ್ತಾರೆ ಗೊತ್ತಾ, ನಿಮ್ಗೆ ಸಿಕ್ಕಿರುವಂಥ ಕಾಲೇಜ್ ಸ್ವಲ್ಪ ಪೇಮೆಂಟ್ ಮಾಡಬೇಕು ನೀವು. ಓಕೆ, ಎಕ್ಸಾಂಪಲ್ ನಂಗೆ ಇಂಜಿನಿಯರಿಂಗ್ ಅಥವಾ ಅದು ಅಗ್ರಿಕಲ್ಚರ್ಗೆ ಸಿಕ್ತಂತ ಅನ್ಕೊಳ್ಳೋಣ. ಅದು ಒಂದು ಕಾಲೇಜ್ ಫೀಸ್ 25,000 ಪರ್ ಸೆಮ್ಗೆ. ಸೊ ನಂಗೆ ಸಿಕ್ಕಿದ ಮೇಲೆ ಏನು ಮಾಡಬೇಕು, ನಾನು ಥರ್ಡ್ ರೌಂಡ್ಗೆ ಹೋಗ್ತೀನಿ. ಓಕೆ, ಥರ್ಡ್ ರೌಂಡ್ಗೆ ಇನ್ ಕೇಸ್ ಇಂಜಿನಿಯರ್ ಸಿಕ್ತಪ್ಪ ಅಂದರೆ ಸೊ ಅದಕ್ಕೆ ಅಡ್ಮಿಷನ್ ಮಾಡ್ಕೋಬೋದು. ಸೊ ಅದ್ರ ಫೀಸ್ ನೀವು ಮತ್ತೆ, ಯಾಕಂದರೆ ಇಂಜಿನಿಯರ್ ಫೀಸ್ ಜಾಸ್ತಿ ಇರುತ್ತೆ, ಅದು ಎಷ್ಟು ಮೈನಸ್ ಇರುತ್ತಲ್ಲ, ಅಗ್ರಿಕಲ್ಚರ್ ಮೈನಸ್ ಮತ್ತು ಇಂಜಿನಿಯರಿಂಗ್ ಅದು ಎಷ್ಟು ಬ್ಯಾಲೆನ್ಸ್ ಇರುತ್ತೆ ಅದನ್ನು ಪೇ ಮಾಡಬೇಕು. ಓಕೆ, 2 ಸತಿ ಪೇಮೆಂಟ್ ಆಗುತ್ತೆ ಥರ್ಡ್ ರೌಂಡಲ್ಲಿ. ಓಕೆ, ಫಸ್ಟ್ ಸೆಕೆಂಡ್ ರೌಂಡ್ ಮಾಡ್ತಾರೆ, ಆಮೇಲೆ ಥರ್ಡ್ ರೌಂಡಿಗೆ ಮಾಡ್ತಾರೆ ಅಷ್ಟೇ. ಸೊ ಇದ್ರ ನೆಕ್ಸ್ಟ್ ನಾನು ನಿಮಗೆ ಹೆಂಗೆ ನೀವು ಪೇಮೆಂಟ್ ಮಾಡ್ಬೇಕಂತ ಹೇಳ್ತೀನಿ ನೋಡಿ. ಸೊ ಫಸ್ಟ್ ಆಫ್ ಆಲ್ ನೀವು ಏನು ಮಾಡ್ತೀರಾ, ಇಲ್ಲಿ ನಿಮಗೆ ಇದೆ ಒಂದು ಏನು ಆಪ್ಷನ್ ಎಂಟ್ರಿ ಲಾಗಿನ್ ಮಾಡ್ತಿರಲ್ಲ, ಅಲ್ಲಿ ನಿಮಗೆ ಕಾಣುತ್ತೆ ಚಾಯ್ಸ್ ಎಂಟ್ರಿ ನೀವು ಆಲ್ರೆಡಿ ಮಾಡಿರ್ತಾರೆ. ಇಲ್ಲಿ ಕೊಟ್ಟಿರ್ತಾರೆ ಚಾಯ್ಸ್ ಎಂಟ್ರಿ ಅಂತ ಕೊಟ್ಟಿರ್ತಾರೆ, ಪೇಮೆಂಟ್ ಹಿಸ್ಟ್ರಿ ಕೊಟ್ಟಿರ್ತಾರೆ, ಪ್ರಿಂಟ್ ಅಡ್ಮಿಷನ್ ಆರ್ಡರ್. ಫಸ್ಟ್ ಏನು ಮಾಡ್ತೀರಾ, ನೀವು ಚಾಯ್ಸ್ 1 ಕೊಟ್ಟಿರ ಅಂತ ಅನ್ಕೋತೀನಿ. ಸೆಕೆಂಡ್ ರೌಂಡಲ್ಲಿ ನಿಮಗೆ ಒಂದು ಏನು ಬರುತ್ತಂದರೆ ಪ್ರಿಂಟ್ ಫೀ ಚಾನಲ್ ಅಂತ ಬರುತ್ತೆ. ಓಕೆ, ಚಾನಲ್ ಅಂತ ಬಂದಂಗೆ ಪ್ರಿಂಟ್ ಮಾಡಿದ ನಂತರ ನಿಮಗೆ ಈ ರೀತಿ ಇಂಟರ್ಫರೆನ್ಸ್ ಕಾಣುತ್ತೆ. ಓಕೆ, ಚಲನ್ ಪ್ರಿಂಟ್ ಆಗುತ್ತೆ. ಇದನ್ನು ನೀವು ಪ್ರಿಂಟ್ ಹೊಡಿಸ್ಕೊಳ್ಳಿ, ಕಲರ್ ಜೆರಾಕ್ಸ್ ಹೊಡಿಸ್ಕೊಳ್ಳಿ. ನೀವು ಬ್ಯಾಂಕಿಗೆ ಹೋಗಬೇಕು. ಎಕ್ಸಾಂಪಲ್ ಅಲ್ಲಿ ಒಂದು 25,000 ಅಂತ ಅನ್ಕೊಳ್ಳೋಣ. ಅದು ನೀವು ಹೋಗಿ ಅದನ್ನು ಪೇ ಮಾಡಬೇಕು, ಬ್ಯಾಂಕಲ್ಲೇ ಪೇ ಮಾಡಬೇಕು. ಅವ್ರು ನೆಫ್ಟ್ ಮಾಡಿ ನಿಮಗೆ ಒಂದು ಸೀಟೆ ಇಲ್ಲಿ 3 ಅದಾವಲ್ಲ, ಅವ್ರು ಇಟ್ಕೋತಾರೆ, 2 ಸೀಲ್ ಹಾಕಿ ನಿಮಗೆ ಕೊಡ್ತಾರೆ. ನೀವು ಅದನ್ನು ಕಾಲೇಜ್ ಹೋಗಿ ಕೊಡಬೇಕು, ಅದರಲ್ಲಿ 1 ಹರಿದು ನಿಮಗೆ ಕೊಡ್ತಾರೆ. ಓಕೆ, ಇದನ್ನು ನೆಕ್ಸ್ಟ್ ಒಂದು 3 ತಾಸು ಆದಮೇಲೆ ಪ್ರಿಂಟ್ ಅಡ್ಮಿಷನ್ ಆರ್ಡರ್ ನಿಮಗೆ ಅವೈಲೇಬಲ್ ಆಗುತ್ತೆ. 3 ತಾಸು ಆದಮೇಲೆ ಅದನ್ನು ಪ್ರಿಂಟ್ ಮಾಡಿಕೊಂಡು ನೀವೆಲ್ಲ ಉಳಿದಂಥ ಒರಿಜಿನಲ್ ಡಾಕ್ಯುಮೆಂಟ್ಸ್, ಅಟೆಸ್ಟೆಡ್ ಕಾಪಿನ ತೆಗೆದುಕೊಂಡು ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡಿದ್ರೆ ಅದು ಅಲ್ಲಿ ಅಡ್ಮಿಷನ್ ಆಗುತ್ತೆ. ಆಮೇಲೆ ಏನು ಮಾಡಿ, ಕಾಲೇಜ್ ಜಾಯ್ನಿಂಗ್ ರಿಪೋರ್ಟ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿಬಿಟ್ಟು ಸರ್ ನಾನು ಅಲ್ಲೊಂದು ಫಾರ್ಮ್ ಇರುತ್ತೆ, ಹಿಂಗೆ ನಾನು ಈ ಒಂದು ಕಾಲೇಜಿಗೆ ಜಾಯ್ನ್ ಆಗಿದ್ದೀನಿ. ಓಕೆ, ನಾನು ಮುಂದೆ ಯಾವುದೂ ಕೂಡ ರೌಂಡಲ್ಲಿ ಭಾಗವಹಿಸಲ್ಲ. ಸೊ ನನಗೆ ಎಕ್ಸ್ಟ್ರಾ ಫೀಸ್ ಏನಾದರೂ ಅವರು ಡೊನೇಷನ್ ತೊಗೊಂಡ್ರೆ ನೀವು ಅಲ್ಲಿ ಮೆನ್ಷನ್ ಮಾಡಬೇಕು. ಓಕೆ, ಇಲ್ಲ ಅಂದರೆ ಇಲ್ಲ ಏನು ತೊಗೊಂಡಿಲ್ಲ ಸರ್, ಅವ್ರು ಚಲೋ ಇದ್ದಾರೆ ಅಂತ ಹಾಕಿ ನೀವು ಅದನ್ನು ಸಬ್ಮಿಟ್ ಮಾಡಿದ್ರೆ ಕಂಪ್ಲೀಟ್ ಪ್ರೊಸೆಷನ್ ಮುಗ್ದಂಗೆ. ಅರ್ಥ ಆಯ್ತಲ್ವಾ? ಸೊ ಈ ರೀತಿ ಪ್ರೊಸೆಸ್ ಇರುತ್ತೆ. ಓಕೆ, ಎಲ್ಲ ಮುದ್ದು ವಿದ್ಯಾರ್ಥಿಗಳೇ, ಸೊ ಎಲ್ಲ ಕೂಡ ರೆಡಿ ಆಗಿರಿ. ಇವಾಗ KA ಅಪ್ಡೇಟ್ ಬಗ್ಗೆ ಮಾತಾಡೋಣ.
ಸೊ ಮಾರ್ಕ್ಸ್ ಎಂಟ್ರಿ ಮೊಬೈಲಲ್ಲಿ ಕೂಡ ಮಾಡ್ಬೋದು ನೀವು. ಓಕೆ, ಮತ್ತು ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ ಯಾರೋ ಮಹಾರಾಷ್ಟ್ರದಲ್ಲಿ ಇದ್ದವ್ರಿಗೆ ಏನೋ ಪ್ರಾಬ್ಲಮ್ ಆಗಿದೆ, ಇನ್ನೂ ಕೂಡ ರಿಸಲ್ಟ್ ಬಂದಿಲ್ಲ, ವೇಟ್ ಮಾಡಿ ಬರುತ್ತೆ. ಸೊ ಇನ್ನೊಂದೇನಪ್ಪ ಅಂದರೆ ನೀವು ಮಾರ್ಕ್ಸ್ ಎಂಟ್ರಿ ಮಾಡ್ಕೊಳ್ಳಿ, 20 ಡೇಟ್ವರೆಗೂ ಇದೆ. ಓಕೆ, ನೆಕ್ಸ್ಟ್ ನಿಮಗೆ ರಿಸಲ್ಟು ನಿಮಗೆ ಬರುತ್ತೆ, ಇನ್ನೊಂದು 5-6 ದಿನ ಒಳಗೆ ಬರೋ ಚಾನ್ಸ್ ಇದೆ. ಈಗೇನು ಫಸ್ಟ್ ಇವಾಗ ಮಾರ್ಕ್ಸ್ ಎಂಟ್ರಿ ಆಗಲಿ, ಸ್ವಲ್ಪ ಡಿಲೇ ಆಗಿದೆ ಪ್ರೊಸೆಸ್, ಮೇ 25-26 ಬರ್ಬೋದು, ಲೆಟ್ಸ್ ಸಿ. ಓಕೆ, ನೆಕ್ಸ್ಟು ಸರ್ ನಾವೆಲ್ಲ ಕೂಡ ಓಕೆ ನೀವು ವೇಟ್ ಮಾಡ್ತಾ ಈಗ ಫಸ್ಟ್ ರೌಂಡ್ ಬೇಡ, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಹೋಗಿ ನೀವು ಕೆ ಬ್ರೋಚರ್ ಓದಿ ಅಂದಾಗ ಗೊತ್ತಾಗುತ್ತೆ, ಆಯಿತಾ. ಓಕೆ, ನಾವು ಮಾರ್ಕ್ಸ್ ಕಾರ್ಡ್ ಏನೋ ಹೇಳ್ತಾ ಇದ್ದೀರಾ, ಬರ್ತಾ ಇಲ್ಲ, ಅಪ್ಲೈ ಮಾಡ್ಲಿಕ್ಕೆ ಬರ್ತಾ ಇಲ್ಲ ಮಾರ್ಕ್ಸ್ ಎಂಟ್ರಿ ಅಂತ. ಸೊ ಯಾಕೆ ಬರ್ತಾ ಇಲ್ಲ ಕಮೆಂಟ್ ತಿಳಿಸಿ. ಓಕೆ, ಸೊ ನಾವು ಇದೆಲ್ಲ ಇವ್ರ ಕಮೆಂಟಿಗೆ ಆಲ್ರೆಡಿ ಹೇಳಿದ್ದೇನೆ, ಎಲ್ಲ ಪ್ರೋಸೆಸ್ನ ಎಕ್ಸ್ಪ್ಲೇನ್ ಮಾಡಿದ್ದೇನೆ, ಆಯಿತಾ. ಸೊ ವೆಟನರಿ ಫೀಸು ನಿಮಗೆ 50,000 ಹಾಗೆಲ್ಲ ಇರುತ್ತೆ. ಓಕೆ, ಸೊ ವೆಟನರಿ ಗೌರ್ಮೆಂಟ್ ಲಿಸ್ಟ್ ನಾವು ಸಪ್ರೇಟ್ ಮಾಡ್ತೀನಿ, ಡೋಂಟ್ ವರಿ, ಆಯಿತಾ. ಸೊ ವಾಟ್ ಅಬೌಟ್ ಸೆಕೆಂಡ್ ಅಟೆಂಪ್ಟ್, ಅದೇ ಎಂಟರ್ ಮಾಡಿ ಮಾರ್ಕ್ಸನ್ನು. ಆರ್ಕಿಟೆಕ್ಚರ್ದು ಕೂಡ ಕೆ ಎ ಕೌನ್ಸಿಲಲ್ಲಿ ಅಟ್ ಎ ಟೈಮ್ ನಡೆಯುತ್ತೆ, ಆಯಿತಾ. ಓಕೆ, ಬಿ ಫಾರ್ಮಸ್ ಕಟ್ ಆಫ್ ಕಳಿಸ್ತೇನೆ, ಎಡಿಟಿಂಗ್ ಆಪ್ಷನ್ ಮತ್ತೆ ಬಿಡ್ಬೋದು, ಲೆಟ್ಸ್ ಸಿ. ಓಕೆ, ಇನ್ ಕೇಸ್ ಮಾಡಿದರೆ ಮಾಡಿ. ಓಕೆ, ಸ್ಪೋರ್ಟ್ಸ್ ಕ್ಲೇಮ್ ಆದರೆ ನಿಮ್ಗೆ ಉತ್ತಮವಾದ ಕಾಲೇಜ್ ಪ್ರಿಫರೆನ್ಸ್, ನಿಮಗೆ ಸ್ವಲ್ಪ ರಿಸರ್ವೇಷನ್ ಇರುತ್ತೆ. ಓಕೆ, AI ಕಾಲೇಜ್ ನಾನು ಸೆಂಡ್ ಮಾಡ್ತೇನೆ, ಆರ್ಟಿಫಿಷಿಯಲ್ ಇಂಜಿನಿಯರಿಂಗ್ದು. ಓಕೆ, ಸೊ ಎಲ್ಲರೂ ತಪ್ಪದೆ ಪಾರ್ಟ್ 1 ವಿಡಿಯೋ ನೋಡಿ, ಯಾರು ನೋಡಿಲ್ಲ ಇನ್ನೂವರೆಗೂ ನಾನು ಕಮೆಂಟಲ್ಲಿ ಹಾಕಿರ್ತೇನೆ. ಪಾರ್ಟ್ 1 ಪಾರ್ಟ್ 2 ನೀವು ಡೆಫಿನೆಟ್ಲಿ ನೋಡಿದ್ರೆ 100% ನಿಮಗೆ ಒಂದು ಉತ್ತಮವಾದ ಕಾಲೇಜ್ ಸಿಗುತ್ತೆ, ಆಯಿತಾ. ಇನ್ನೇನೋ ಡೌಟ್ಸ್ ಇದ್ದರೆ ಕಮೆಂಟ್ ತಿಳಿಸಿ, ವಿಡಿಯೋಗೆ ಲೈಕ್ ಮಾಡಿ, ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಪ್ಲೀಸ್. ನಿಮ್ಮ ಬೆಸ್ಟ್ ಫ್ರೆಂಡ್ಸ್ಗೆ, ಕಾಲೇಜ್ ಗ್ರೂಪ್ಗೆ ಡೆಫಿನೆಟ್ಲಿ ಈ ವಿಡಿಯೋ ಶೇರ್ ಮಾಡಿ. ಪಾರ್ಟ್ 1 ಪಾರ್ಟ್ 2 ಎರಡು ನೋಡಿದ್ರೆ ಅವರಿಗೆ ಕಂಪ್ಲೀಟ್ ಪ್ರೊಸೆಸ್ ಅರ್ಥ ಆಗುತ್ತೆ. ಭಾಳ ಜನಕ್ಕೆ ಮಿಸ್ಟೇಕ್ ಮಾಡ್ತಾರೆ, ಗೊತ್ತಿಲ್ಲದೆ ಆಪ್ಷನ್ ಎಂಟ್ರಿ ಮಾಡಿಬಿಡ್ತಾರೆ, ಗೊತ್ತಿಲ್ಲದೇ ಬರೀ 5 ಕಾಲೇಜ್ ಹಾಕಿಬಿಡ್ತಾರೆ, ಅವ್ರಿಗೆ ಅಲ್ಟಿಮೇಟ್ಲಿ ಕಾಲೇಜಸ್ ಸಿಗಲ್ಲ. ಅವರು ಮತ್ತೆ ಯಾವುದಾದ್ರೂ ಪ್ರೈವೇಟ್ ಕಾಲೇಜ್ ಹೋಗಿ ಅಡ್ಮಿಷನ್ ಮಾಡ್ಕೋತಾ ಇಲ್ಲಿವರೆಗೆ ಬಂದು ನೀವು ಹಿಂಗೆ ಕೆದಲ್ಲಿ ಅಡ್ಮಿಷನ್ ತೆಗೆದುಕೊಂಡಿಲ್ಲ ಅಂದರೆ ನಿಮ್ಗೆ ನನಗೆ ಭಾಳ ಬೇಜಾರಾಗುತ್ತೆ. ನಮ್ಮ ವಿದ್ಯಾರ್ಥಿಗಳಿಗೆ ಕಾಲೇಜಸ್ ಸಿಕ್ಕರೆ ನನಗೆ ನಿಮ್ಗಿಂತ ಖುಷಿ ನನಗೆ ಭಾಳ ಆಗುತ್ತೆ, ಹಂಗಾಗಿ. ಓಕೆ, ಸೊ ಲೈಕ್ ಇರಲಿ, ನಿಮ್ಮ ಬೆಸ್ಟ್ ಫ್ರೆಂಡ್ಗೆ ಶೇರ್ ಮಾಡಿ. ಫಸ್ಟ್ ಟೈಮ್ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.